ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭವಾಗುವ ಮುನ್ನವೇ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದ್ದು ಒಂದೊಂದಾಗಿ ಇದೀಗ ಪ್ರೋಮೋಗಳು ರಿಲೀಸ್ ಆಗ್ತಿವೆ. ಇದೀಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ವೇದಿಕೆಯ ಮೇಲೆಯೇ ನಾಮಿನೇಷನ್ ನಡೆದಿದೆ. ಸ್ಪರ್ಧಿಗಳು ಜಡ್ಜ್ಗಳನ್ನೇ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲೂ ವಿನಯ್ ಗೌಡ ಅವರನ್ನು ನಾಮಿನೇಟ್ ಮಾಡಲು ಸ್ಪರ್ಧಿ ಕೊಟ್ಟ ಕಾರಣ ಇದೀಗ ಭಾರೀ ವೈರಲ್ ಆಗಿದೆ. ಹೊಸ ಸೀಸನ್ ಆರಂಭಕ್ಕೂ ಮುನ್ನ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದ್ದು ಅದಕ್ಕೆ ಸಂಬಂಧಿಸಿದ ಹೊಸ ಪ್ರೋಮೋ ಇದೀಗ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ವೇದಿಕೆಯ ಮೇಲೆಯೇ ನಾಮಿನೇಷನ್ ಡ್ರಾಮಾ ಜರುಗಿದ್ದು ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ ಶೋ ಶುರುವಾದ ಮೇಲಷ್ಟೇ ಮನೆಯೊಳಗೆ ಜಗಳ, ನಾಮಿನೇಷನ್ ಮತ್ತು ತಂತ್ರ ಪ್ರತಿತಂತ್ರಗಳು ಕಾಣಸಿಗುತ್ತಿದ್ದವು. ಆದರೆ ಈ ಬಾರಿ ಅಗ್ನಿ ಪರೀಕ್ಷೆ ಹಂತದಲ್ಲಿಯೇ ಸ್ಪರ್ಧಿಗಳು ಜಡ್ಜ್ಗಳನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ವಿನಯ್ ಗೌಡ ಫೋಟೋ ಹಿಡಿದು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಹೇಳ್ತೀರಾ 30-35 ಸ್ಟಾರ್ಟಪ್ ಕಂಪನಿ ಸ್ಟಾರ್ಟ್ ಮಾಡಿದ್ದೇನೆ ಅಂತ. ಒಂದು ಸ್ಟಾರ್ಟಪ್ನ ಶುರು ಮಾಡೋಕ್ಕೆ ಬ್ಲಡ್ ಮತ್ತು ಬೆವರು ತೆಗೆದುಕೊಳ್ಳುತ್ತೆ. ಆದರೆ ನೀವು ಸ್ಟಾರ್ಟಪ್ನ ಶುರು ಮಾಡಿದ್ದೇನೆ ಅಂತ ಹೇಳಿ ಅಷ್ಟು ಫೌಂಡರ್ಸ್ಗೆ ನೀವು ಅವಮಾನ ಮಾಡಿದ್ದೀರಾ. ನೀವು ಬಿಗ್ ಬಾಸ್ನಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ಹಾಗಾಗಿ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಕೇವಲ ಅಗ್ನಿ ಪರೀಕ್ಷೆಯ ಟಾಸ್ಕ್ ಭಾಗವಾಗಿದ್ದು ಯಾರು ಇದರಲ್ಲಿ ಪಾಸಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನೀವು ಕೂಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.